ಮೂಸಾ ಸರ್ ಬಾಡಿ ನೋಡ್ತಾರೆ ಉಸ್ಮಾನ್ ಸ್ವಲ್ಪ ಹಿಂಗೆ ಸರಿ ಎಲ್ಲರೂ ಇವ್ರ ನೀವೆಲ್ಲ ದಯವಿಟ್ಟು ಹಿಂಗೆ ಸರಿ ಮಾತಾಡೋದು ನಾನು ಕೂತು ಊಟ ಮಾಡಿದ್ವಿ 3 ಕಾಲಿಗೆ 4 ಗಂಟೆ ಆಮೇಲೆ ಮುಗಿಸ್ ಸರ್ 1 ಅಂತ ಆಮೇಲೆ ಲ್ಯಾಬ್ ಒಳಗೆ ಟೈಮ್ ಮಾಡೋದು ನನಗೆ ಹಬ್ಬಕ್ಕೂ ಬೋಲ್ ಲ್ಯಾಬ್ ಮೇ ಹೈ ಜರ್ರ करके बोली सर या ಲ್ಯಾಬ್ ಏನು ಎಲ್ಲಿಂದ ಲ್ಯಾಬ್ मेरा छोड़ स्टूडेंट ಮಾಡಬೇಕು इधर आओ सर को सब जान ಅಣ್ಣ ಏನೈತಿ ನಾನು ಬ್ರದರ್ ಯಾರು ಸರಿ ಈ ಕಡೆ ಬರೋ ಒಂದು ಹಾಕು ಪಟಕ ವಿಡಿಯೋನ ಮುಂದೆ ಕುಂತಿದ್ನ ಹಾಕಿನೇ ಸುದ್ದಿ ಇದು ಲೂಸ್ ಬಿಡು ಜಕಿಯಾ ಮುಲ್ಲಾ ನನ್ನ ಮಗಳ್ರಿ ಜಕಿಯಾ ಮುಲ್ಲಾ ಅಂತ ಏನಾಗೈತಿ ಯಾವಾಗ ಗೊತ್ತಾಯ್ತು ನಿಮ್ಗೆ ಇದು ನಾವು ಸಾಯಂಕಾಲ ಮಧ್ಯಾಹ್ನ ನನ್ನ ಕೂಟ ಊಟ ಮಾಡಿ 4 ಗಂಟೆ ಮೇಲೆ 4:30 ಆಕೆ ನಾ ಹೋಗಿದ್ದೆ ನನ್ನ ಹುಡುಗರು ಕರ್ಕೊಂಡು ಬರಕ್ಕೆ ಶಾಲಿಗೆ 4:15 4:15 ಆಮೇಲೆ ಆಕೆ ಮನೆಯಿಂದ ಲ್ಯಾಬ್ ಹೋಗ್ತೀನಂತ ಮನ್ಯಾಗ ಹೇಳಿ ಹೋಗ್ಯಾಳ್ರಿ ಯಾವ ಲ್ಯಾಬಿಗೆ ಹೋಗ್ತಾಳೆ ಗೊತ್ತಿಲ್ಲ ಯಾವ ಲ್ಯಾಬ್ ಯಾವ ಕಡೆ ಲ್ಯಾಬ್ ಅದು ಏನು ಗೊತ್ತಿಲ್ಲ ಈಗ ನಮಗೆ ಆ ಲ್ಯಾಬಿಗೆ ಹೋಗಿ ಅಲ್ಲಿಂದ ಯಾರು ಕರ್ಕೊಂಡು ಬಂದಿಲ್ಲ ಇದು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗಬೇಕು ಅಲ್ಲ ಏನು
ಎಂಗೇಜ್ಮೆಂಟ್ ಆಗಿತ್ತು ಹುಡುಗಿದು? ಎಂಗೇಜ್ ಇಲ್ಲ, ಹಂಗೆ ಮಾತುಕತೆ ಎಂಗೇಜ್ಮೆಂಟ್ ಆಗಿಲ್ಲ. ಮಾತು ಇಲ್ಲೇ ಊರು ನಮ್ಮ ಫ್ರೆಂಡೇ ರೀ ಅವ್ರು, ಮುಲ್ಲಾ ಅಂತವ್ರು. ನಿಮ್ಮದು ಏರಿಯಾ ಯಾವುದು? ನಮ್ದು ಗಾಂಧಿ ಚೌಕ ಸರ್. ಈಗ ಪ್ಯಾರಾಮೆಡಿಕಲ್ SSLC ಆದ್ಮೇಲೆ ಸೆಕೆಂಡ್ ಇಯರ್? ಇಲ್ಲ, ಪ್ಯಾರಾಮೆಡಿಕಲ್ ಮುಗೀತು ರೀ. ಮುಗಿದ ಮೇಲೆ ಅಲ್ಲಿ ಜಾಬ್ ಸಲುವಾಗಿ ಅಲ್ಲೇ ಅಡ್ಡಾಡಕತ್ತಿದ್ದು ಹೇಳ್ಕಿ. ಹಾಂ, ಬಟ್ ಯಾರು ಮಾಡ್ಯಾರ? ಈಗ ಯಾರಿಗೆ ಅದು ಇನ್ವೆಸ್ಟಿಗೇಷನ್ ಇವ್ರು ಮಾಡಿದ ಮೇಲೆ ಗೊತ್ತಾಗೋದು. ಈಗ ಆಕಿ ಹಿಂದೆ ಯಾರು ಇದ್ರ ಏನೇನಂತ ನಿಮ್ಗೇನು ಸಂಶಯ ಅದಲ್ಲ ಯಾರ್ದ್ರ ಮೇಲೆ? ಏನು ಈ ಸಂಶಯ ಅಂದ್ರೆ ನೋಡ್ರಿ, ಈಗ ಹೊರಗೆ ಏನೇನು ಆಗ್ತೈತೆ ನಾವು ನೋಡೋಕೆ ನಮಗೆ ಕುಂತ ನಾವು ಏನು ಅಲ್ಲ ಅದೇ ದಂಧೆ ಕೆಲಸ ಬಿಟ್ಟು ನೋಡೋಕೆ ನಮ್ಗೆ ಆಗೋದಿಲ್ಲ ಅದೆಲ್ಲ, ಯಾರಿಗೂ ಆಗೋದಿಲ್ಲ. ಈಗ ಏನು ಆಕೈತಿ ಅದಂದ್ರೆ ಈಗ ಪೊಲೀಸರು ಏನು ನೀವು ಆಮೇಲೆ ಮಾತಾಡ್ತಾರೆ. ಹಾಂ, ಹುಡುಗಿ ಭಾಳ ಡಿಸೆಂಟರಿ. ಈಗ ನಿಮ್ಮ ಮಗಳು ತೀರ್ಕೊಂಡಾಳ, ಈಗ ಸಹಜವಾಗಿ ತಂದೆ ತಾಯಿಗೆ ಡೌಟ್ ಇದ್ದೇ ಇರ್ತೈತಿ, ಯಾರಾದರೂ ಕೊಲೆ ಮಾಡಿದಾರೋ ಏನು? ಇಲ್ಲ, ಈಗ ಅದು ಇನ್ವೆಸ್ಟಿಗೇಷನ್ ಆದ ನಂತರನೇ ಗೊತ್ತಾಗೋದು ಸರ್. ಈಗ ಯಾರ ಮೇಲೆ ನಾವು ಹೇಳಕ್ಕಂದ್ರೆ ನಾವು ನೋಡಿಲ್ಲ ಅವ್ರಿಗೆ, ನಮ್ಗೆ ಕಂಡಿಲ್ಲ ಅವರು, ನಾವು ಹೆಂಗೆ ಹೇಳ್ಬೋದು ಅವ್ರ ಬಗ್ಗೆ? ಇಲ್ಲಿ ರಾತ್ರಿ ಟೈಮ್ ಯಾರು ಅಡ್ಡಾಡ್ಲಂತ ಜಗದಾಗ ತಂದು ಹಾಕಿ ಹೋಗ್ಯಾರ. ಹಾಂ, ಹೌದು ರೀ. ಹಾಂ, ನಿಮ್ಮ ಹೆಸರು? ಯೂನುಸ್ ಮುಲ್ಲಾ ರೀ. ಯಾರು ನೋಡಿದ್ರು ಫಸ್ಟ್? ನಾವು ನೀವು ಯಾಕೆ ಬಂದ್ರಿ? ನಾವು ನಿನ್ನೆ ಸಾಹೇಬ್ರಿಗೆ ಹೇಳಿದ್ರಿ. ಆಮೇಲೆ ಬೆಳಗ್ಗೆ ಬಂದು ಒಂದು ಸಲ ಟ್ರೈ ಮಾಡಿದ್ವಿ, ಮತ್ತು ಬೆಳಗ್ಗೆ दोनों साइड भी कैमरा है, उधर भी है, इधर भी है। सब कुछ ಪಕ್ಕದಲ್ಲಿ ಯುವತಿ ಏನಂತಿದ್ರೆ ಮರ್ಡರ್ ಆಗಿದೆ ಅನ್ನುವಂಥ ಒಂದಿದೆ ಸರ್, ಬೇಲಿಂದ ಇದು ಮಾಡಿದಾರಂತೆ. ಇದು ಡಿಸೀಸ್ಡ್ ಹೆಸರು ಜಾಕಿ ಅಂತ, 19 ವರ್ಷ, ಪ್ಯಾರಾಮೆಡಿಕಲ್ ಮುಗಿಸ್ಕೊಂಡು ಸದ್ಯಕ್ಕೆ ಮನೆಯಲ್ಲಿ ಇದ್ದರು. ಮತ್ತು 21 ವರ್ಷ. ನಿನ್ನೆ ಮಧ್ಯಾಹ್ನ 4:00 ಬಹುಶಃ ಊಟ ಮಾಡಾದ್ಮೇಲೆ ಮನೆಯಿಂದ ಹೊಂಟಿದ್ರು. ಅದಾದಮೇಲೆ ನಮಗೆ ಬೆಳಿಗ್ಗೆ ಫಸ್ಟ್ ಧಾರವಾಡ ಟೌನ್ಗೆ ಮಾಹಿತಿ ಹೋಗಿದೆ. ಧಾರವಾಡ ಟೌನ್ ಮತ್ತು ವಿದ್ಯಾನಗರ, ಅದಾದಮೇಲೆ ಕೊನೆಗೆ ನಮಗೆ ಮಾಹಿತಿ ಬಂತು ನಮ್ಮ ವಿದ್ಯಾಗಿರಿ ಪೊಲೀಸ್ ಸ್ಟೇಷನಿಂದ ಈ ಏರಿಯಾ ನಿಮಗೆ ಸೇರುತ್ತೆ, ನಿಮ್ಮಲ್ಲಿ ಒಂದು ಬಾಡಿ ಇದೆ. ಆ ಬಾಡಿ ನೋಡೋಕ್ಕೆ ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ಬರ್ತಾಯಿದ್ದಾರೆ. ಪ್ರೈಮಾ ಫೇಸಿ ಸ್ಟ್ರ್ಯಾಂಗುಲೇಷನ್ ಕಾಣ್ತಾ ಇದೆ, ಸ್ಟ್ರ್ಯಾಂಗುಲೇಷನಿಂದ ಡೆತ್ ಆಗಿದೆ. ಸದ್ಯಕ್ಕೆ ನಮಗೆ ಜಾಸ್ತಿ ಹೆಚ್ಚಿನ ಮಾಹಿತಿ ಇಲ್ಲ ಅದರ ಬಗ್ಗೆ, ಬಟ್ ನಮ್ಮ ಸೋಕು ಟೀಮ್ ಈಗ ಸ್ಪಾಟಲ್ಲಿದ್ದಾರೆ. ನಮ್ಮ ಪರಿಶೀಲನೆ ಸ್ಟಾರ್ಟ್ ಆಗಿದೆ. ಆದಷ್ಟು ಬೇಗ FIR ರಿಜಿಸ್ಟರ್ ಮಾಡಾದಮೇಲೆ ತನಿಖೆ ಮುಂದುವರಿಸ್ತೀನಿ. ನಿರ್ಜನ ಪ್ರದೇಶದಲ್ಲಿ ತಂದು ಹೋಗಿರುವಂಥದ್ದು ಕೊಲೆ ಅವರು ಪೋಷಕರು ಹೇಳ್ತಾ ಇದ್ರು. ನಿಮ್ಮ ಮಗಳು ಭಾಳ ಸಮಾಧಾನ, ಯಾರೋ ಮೇಲ್ನೋಟಕ್ಕೆ ಅದು ಇದು ಟೂ ಅರ್ಲಿ ಏನಾದರೂ ಹೇಳೋಕ್ಕೆ ಇದ್ರ ಬಗ್ಗೆ. ಸರ್, ಈ ರೇಪ್ ಗೀಪ್ ಆಗಿರುವಂಥ ಏನಾದ್ರು ಸಿಂಪ್ಟಮ್ಸ್ ಇದೆನಾ? ಆಮೇಲೆ ಅದು ನಾವೇ ಡೀಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ಹಾಸ್ಪಿಟಲ್ಗೆ ಹೋಗುತ್ತೆ. ಬಾಡಿ ಡೀಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ಆದಮೇಲೆ ಇದು ತೀರ್ಮಾನ ಮಾಡೋಕ್ಕೆ ಬರುತ್ತೆ. ಫೇಸ್ ಮೇಲೆ ಬ್ಲೀಡಿಂಗ್ ಇತ್ತಲ್ಲ ಸರ್, ಏನಾದರೂ ಗಾಯ? ಅದು ಬೇರೆ ಬೇರೆ ರೀಸನ್ಸ್ ಇರ್ಬೋದು. ಅದು ಸೋಕು ಟೀಮ್ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರು ಒಂದು ರಿಪೋರ್ಟ್ ಕೊಡ್ತಾರೆ ಅದಕ್ಕೋಸ್ಕರ. ಅದರಾದ್ಮೇಲೆ ನಾವೇ ಕ್ಲಾರಿಫೈ ಮಾಡ್ತೀವಿ. ನಿನ್ನೆ 7:30 ಮೆಸೇಜ್ ಮಾಡಿದ್ರಂತ ಅವ್ರ ಮನೆಗೆ, ಕುಟುಂಬಸ್ಥರಿಗೆ ಮತ್ತು ಆ ಹುಡುಗ ಮನೆ
ಮಾಡಿದ್ದಾರೆ, ಬಟ್ ಅದು ನಾನು ಡೀಟೇಲ್ಸ್ ರಿವೀಲ್ ಮಾಡಲ್ಲ, ಯಾಕಂದರೆ ನಮ್ಮ ತನಿಖೆಗೆ ಸ್ವಲ್ಪ ಹೆಲ್ಪ್ ಆಗಲಿ ಫಸ್ಟು. ಸೊ ಅದು ಡೀಟೇಲ್ಸ್ನು ತನಿಖೆ ಮಾಡಾದ್ಮೇಲೆ ಹೇಳ್ತೀನಿ. ಥ್ಯಾಂಕ್ ಯು ಸರ್.